ಸೊ ಫಸ್ಟು ಎಲ್ ಇನ್ವೆಂಟ್ರಿ ಅಂದರೆ ಏನು? ಎಲ್ ಇನ್ವೆಂಟ್ರಿ ಸರ್ವೆ ಅಂದರೆ ನಾವೀಗ ಒಂದು ಬೋರ್ವೆಲ್ ಅಂದರೆ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಬೋರ್ವೆಲ್ ಇರೋ ಹತ್ರ ಹೋಗಿ ನಾವು ಸರ್ವೆ ಮಾಡಬೇಕು. ಎಕ್ಸಿಸ್ಟಿಂಗ್ ಬೋರ್ವೆಲ್ ಅಂದರೆ ಯಾವ ಥರ? ಈಗ ಯಾರೋ ಒಂದು ಎಕ್ಸಾಂಪಲ್ ನಿಮಗೆ ಒಂದು ಸೈಟು, ಅದು ಒಂದು ಬಿಲ್ಡರ್ ಅಂದ್ಕೊಳ್ಳಿ. ಎಕ್ಸಾಂಪಲ್ ಯಾವುದೋ ಒಂದು ಬಿಲ್ಡರು ಕನ್ಸ್ಟ್ರಕ್ಷನ್ ಮಾಡಬೇಕು, ಅವ್ರಿಗೆ ಯಾವುದೇ ಟ್ಯಾಪಿಂಗ್ ಪಾಯಿಂಟ್ ಇರಲ್ಲ. ಆವಾಗ ನೀವು ಸರ್ವೆ ಮಾಡಬೇಕಾದ್ರೆ ಔಟ್ಸೈಡೆಲ್ಲ ಸರ್ವೆ ಮಾಡ್ಕೋಬೇಕಾಗುತ್ತೆ. ಔಟ್ಸೈಡ್ ಯಾವ ಥರ ಇದೆ, ವಾಟರ್ ಟೇಬಲ್ಲು ಕಂಡೀಷನ್ಸ್ ಯಾವ ಥರ ಇದೆ ಏರಿಯಾದಲ್ಲಿ, ವಾಟರ್ ಡೆಪ್ತ್ ಎಷ್ಟರಲ್ಲಿದೆ, ಸ್ಟಾಟಿಕ್ ವಾಟರ್ ಟೇಬಲ್ ಎಷ್ಟರಲ್ಲಿದೆ, ಇದೆಲ್ಲ ನಾವು ಸರ್ವೆ ಮಾಡಬೇಕು ಫಸ್ಟು. ಆಮೇಲೆ ಡೀಟೇಲ್ಸ್ ತೊಗೋಬೇಕು, ಎಷ್ಟು ಡೆಪ್ತ್ ಹೋಗ್ತಾ ಇದೆ ಇಲ್ಲಿ ಏರಿಯಾದಲ್ಲಿ, ಮ್ಯಾಕ್ಸಿಮಮ್ ಎಷ್ಟು ಹೋಗ್ತಾ ಇದೆ, ಮಿನಿಮಮ್ ಎಷ್ಟು ಹೋಗ್ತಾ ಇದೆ, ಏನು ಎಲ್ಲ ಅದನ್ನು ಸ್ವಲ್ಪ ಎಲ್ಲ ತಿಳ್ಕೋಬೇಕು. ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮೆಟ್ ಮಾಡಿ, ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರುತ್ತೆ. ಸೊ ನೋಡಿ, ಫಸ್ಟು ಲೊಕೇಶನ್ ಯಾವ ಲೊಕೇಶನ್ ವೆರಿ ಇಂಪಾರ್ಟೆಂಟು. ಎಲ್ಲೇ ಹೋದರೂ ನಮಗೆ ಲೊಕೇಶನ್ ಇಂಪಾರ್ಟೆಂಟು. ಫೀಲ್ಡ್ ವರ್ಕಲ್ಲಿ ಯಾವ ಲೊಕೇಶನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಈ ಲೊಕೇಶನಲ್ಲಿ. ಆಮೇಲೆ ಇದು ಯಾವ ಏರಿಯಾ, ಎಕ್ಸಾಂಪಲ್ ಯಾವುದೋ ಒಂದು ಏರಿಯಾದಲ್ಲಿ ಹೋಗಿದ್ದೀವಿ, ಆ ಏರಿಯಾದು ಅದು GPS ಮಾಡ್ಕೊತೀವಿ. ಅಲ್ಲೇದು ಡೀಟೇಲ್ಸ್ ಆ ಬೋರ್ವೆಲ್ದು ಸ್ಟಾಟಿಕ್ ವಾಟರ್ ಲೆವೆಲ್ ಎಷ್ಟಿದೆ, ಆಮೇಲೆ ಎಷ್ಟು ಡೆಪ್ತ್ ಹೋಗಿದೆ, ಎಷ್ಟು HP ಮೋಟ್ರು ಅದರಲ್ಲಿ ರನ್ ಮಾಡ್ತಿದ್ದಾರೆ, ಎಷ್ಟು ಅವರ್ ರನ್ ಮಾಡ್ತಾರೆ, ಎಷ್ಟು ವಾಟರ್ನ ಡೈಲಿ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಇದರಲ್ಲಿ ಬರುತ್ತೆ ಪೋರ್ಷನ್. ಸೊ ನಾವು ಆ್ಯಕ್ಚುಲಿ ಮಾಡಬೇಕಾಗಿರೋದು ಈ ಸರ್ವೆ ಮುಗಿಸ್ಕೊಂಡು ಜಿಯೋಫಿಸಿಕಲ್ ಸರ್ವೆಗೆ ಹೋಗ್ತೀವಿ. ಅಂದರೆ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ವಾಟರ್ ಲೆವೆಲ್ ಎಷ್ಟಿದೆ ಇಲ್ಲಿ ಸ್ಟಾಟಿಕ್ ಅಂದರೆ ಸ್ಟಾಟಿಕ್ ವಾಟರ್ ಲೆವೆಲ್ ಎಷ್ಟಿದೆ, ಆ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಸೊ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಈ ಏರಿಯಾದಲ್ಲಿ ಇಷ್ಟಕ್ಕೆ ವಾಟರ್ ಟೇಬಲ್ ಸಿಗ್ತಾ ಇದೆ ನಮಗೆ. ಸೊ ನಾವು ಇನ್ನೂ ಇದಕ್ಕಿಂತ ಸ್ವಲ್ಪ ಡೆಪ್ತ್ ಹೋಗ್ಬೋದು, ಅದಕ್ಕಿಂತ ಕೆಳಗೆ ಹೋಗ್ಬೋದು ಅಂತ. ಸೊ ನಮಗೆ ಐಡಿಯಾ ಬರುತ್ತೆ. ಓಕೆನಾ? ಈಗ ಮಿಷಿನ್ ಪ್ರೋಸೆಸ್ ನೋಡಿ, ಇದು ಬಂದುಬಿಟ್ಟು ನಮಗೆ ವೆಲ್ ಇನ್ವೆಂಟ್ರಿ ಅಂದರೆ ವಾಟರ್ ಲೆವೆಲ್ ಇಂಡಿಕೇಟರ್ ಮಿಷಿನ್ ಅಂತೀವಿ. ಇದು ಅಂದರೆ ವೆಲ್ ಇನ್ವೆಂಟ್ರಿ ಸರ್ವೆಗೆ ಮೇಯ್ನ್ ಬೇಕಾಗಿರೋದು ವಾಟರ್ ಲೆವೆಲ್ ಇಂಡಿಕೇಟರ್ ಮಿಷಿನ್. ಸೊ ಇದು ಅಪ್ ಟು 200 ಮೀಟ್ರ್ ವೈರ್ ಇರುತ್ತೆ ಇದರಲ್ಲಿ ನಿಮಗೆ. ಸೊ ನಾವು 200 ಮೀಟ್ರು ಅಂದರೆ ನಾವು ಅದನ್ನು ಆಮೇಲೆ ಫೀಟಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ನಾವು ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ ಯಾವಾಗಲೂ. ಸೊ ನಾವು ಯಾವಾಗಲೂ ಕೇಸಿಂಗು ಈ ಥರ ಕೇಸಿಂಗ್ ಇದ್ದಾಗ ಏನು ಮಾಡ್ಕೋಬೇಕು, ಬಿಲೋ ಗ್ರೌಂಡ್ ಲೆವೆಲ್ ಇದೆ ತೊಗೋಬೇಕು, ಸ್ಟಾಟಿಕ್ ವಾಟರ್ ಲೆವೆಲ್. ಓಕೆನಾ? ಬಿಲೋ ಗ್ರೌಂಡ್ ಲೆವೆಲ್ ಅಂದರೆ ಇದನ್ನು 0 ಮಾಡಿಕೊಂಡು ಇಲ್ಲಿದ್ದ ಎಷ್ಟು ಆಳದಲ್ಲಿದೆ ನೀರು ಅನ್ನೋದು ಚೆಕ್ ಮಾಡೋದು ನಾವು. ಓಕೆನಾ? ಆಮೇಲೆ ಇದಕ್ಕೆ ಸೆನ್ಸರ್ ಇರುತ್ತೆ. ಸೆನ್ಸರು ನೀರಿಗೆ ತಗಲಿದ ತಕ್ಷಣವೇ ಏನಾಗುತ್ತೆ, ಇಲ್ಲಿ ನಮಗೆ ಬೀಪ್ ಸೌಂಡ್ ಬರುತ್ತೆ. ಸೊ ಆವಾಗ ನಿಮಗೆ ಎಷ್ಟು ಮೀಟ್ರಲ್ಲಿ ಹೋಗಿದೆ, ಎಷ್ಟು ಮೀಟ್ರಲ್ಲಿ ನೀರಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಈ ಫಾರ್ಮೆಟಲ್ಲಿ ನಾವು ರೆಕಾರ್ಡ್ ಮಾಡ್ಕೋಬೇಕು, ಸ್ಟಾಟಿಕ್ ವಾಟರ್ ಲೆವೆಲ್ ಅಂತ. ಓಕೆ, ಸ್ಟಾಟಿಕ್ ವಾಟರ್ ಲೆವೆಲ್ ಅಂತ ಏನಿದೆ ಅದು ಮೀಟ್ರಲ್ಲಿ ನಾವು ಮೆಜರ್ಮೆಂಟ್ ಎಷ್ಟು ಮೀಟ್ರಲ್ಲಿದೆ ಅಂತ ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಈ ಫಾರ್ಮೆಟಲ್ಲಿ. ಓಕೆನಾ? ಅದಾದಮೇಲೆ ಈಗ ಕೆಲವೊಂದು ಕಡೆ ಪ್ರೈವೇಟ್ ಅಂದರೆ ರೈತರ ಹತ್ರ ಹೋಗಿ ಇಂಟ್ರ್ಯಾಕ್ಷನ್ ಮಾಡಬೇಕಾಗುತ್ತೆ. ಹೊಲದಲ್ಲಿ ಯಾರೋ ಒಬ್ರು ರೈತರು ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಡೆಪ್ತ್ ಕೇಳಬೇಕು, ಅಲ್ಲಿರೋ ಡೀಟೇಲ್ಸ್ ತೊಗೋಬೇಕು. ಎಷ್ಟು ಅಂದರೆ ಫಸ್ಟು ನಿಮಗೆ ವಾಟರ್ ಸೋರ್ಸ್ ಯಾವಾಗ ಸಿಕ್ತು, ಭಾಳ ವೆರಿ ಇಂಪಾರ್ಟೆಂಟ್. ಏನಂದರೆ ಅವ್ರ ಹತ್ರ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಓಕೆನಾ? ಯಾವುದೇ ಪ್ರಾಜೆಕ್ಟ್ ವರ್ಕಲ್ಲಾಗಲಿ. ಸೊ ಇಷ್ಟೆಲ್ಲ ವೆಲ್ ಇನ್ವೆಂಟ್ರಿ ಇದರಲ್ಲಿ ಬರುತ್ತೆ ನಿಮಗೆ. ಆಮೇಲೆ ಅದು PH-TDS ಇಲ್ಲಿದೆ ಸರ್. PH-TDS ಇದು ಬೀಕರ್. ಈ ಬೀಕರಲ್ಲಿ ನಾವು ಇದ್ರ ತುಂಬ ವಾಟರ್ ತೊಗೊಂಡು, ಸೊ ಇದು ಬಂದುಬಿಟ್ಟು TDS ಮೀಟ್ರು. TDS ಮೀಟ್ರಲ್ಲಿ ನಾವು ಕರೆಕ್ಟಾಗಿ ಕ್ಯಾಲಿಬ್ರೇಷನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಕ್ಯಾಲಿಬ್ರೇಷನ್ ಆಗಿರುತ್ತೆ, ಕ್ಯಾಲಿಬ್ರೇಷನ್ಗೆ ಅದು ಸೆಟ್ ಮಾಡಿಕೊಂಡು ಸೊ ನಾವು ವಾಟ್ರಲ್ಲಿ ಟೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಇಲ್ಲಿದೆ, ಈ ವಾಟ್ರಲ್ಲಿ ಈ ಲೊಕೇಶನಲ್ಲಿ ಎಕ್ಸಾಕ್ಟ್ ಈ ಲೊಕೇಶನಲ್ಲಿ ಎಷ್ಟು TDS ಇದೆ ಅದು ಗೊತ್ತಾಗುತ್ತೆ. ಓಕೆ, ಆಮೇಲೆ ಇದು PH ರೆಡ್ ಕಲರು, ಇದು PH ಮೆಜರ್ ಮಾಡ್ತೀವಿ, ಎಷ್ಟು PH ಇದೆ ಈ ಏರಿಯಾದಲ್ಲಿ. ಈ ಥರ ಈಗ ಎಲ್ಲ ಲೊಕೇಶನಲ್ಲೂ ಒಂದೇ ಥರ TDS ಇರಲ್ಲ. ಸೊ ಇಲ್ಲಿ ಈ ಬೋರಲ್ಲಿ ಎಕ್ಸಾಂಪಲ್ ಒಂದು 530 ಇರುತ್ತೆ, ಇನ್ನೊಂದು ಬೋರ್ವೆಲಲ್ಲಿ 230 ಇರುತ್ತೆ, ಇನ್ನೊಂದು ಬೋರಲ್ಲಿ 80 ಇರುತ್ತೆ, 150 ಇರುತ್ತೆ. ಡಿಪೆಂಡ್ಸ್ ಅಪಾನು ಏರಿಯಾ ವೈಸ್ ಹೋಗುತ್ತೆ. ಸೊ ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ TDS ಯಾಕೆ ವೇರಿಯೇಷನ್ ಆಗ್ತಾಯಿದೆ, ಏನಾಗ್ತಾಯಿದೆ ಅದನ್ನು ಅನಲೈಸ್ ಮಾಡಬೇಕು. ಓಕೆನಾ? ಈ ಥರ PH-TDS ಮೆಜರ್ ಮಾಡೋದು. ಆಮೇಲೆ ಸ್ಯಾಂಪಲ್ ಕಲೆಕ್ಷನ್ ಹೇಳಿಲ್ಲಲ್ವ ನಿಮ್ಗೆ ಯಾರಿಗೂ? ಸ್ಯಾಂಪಲ್ ಕಲೆಕ್ಷನ್ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸ್ಯಾಂಪಲ್ ಕಲೆಕ್ಷನ್ ಅಷ್ಟೇ, ನಾವು ಸ್ಯಾಂಪಲ್ಲು TDS ಮತ್ತು PH ಎಲ್ಲ ತೊಗೊಂಡು ಅಲ್ಲೇ ರೆಕಾರ್ಡ್ ಮಾಡಿಕೊಂಡು
ಸ್ಯಾಂಪಲ್ಲು ಕ್ಯಾನಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ಅದೇ ಸ್ಯಾಂಪಲ್ಲು. ಸೊ ಅದನ್ನು ನಾವು ಲ್ಯಾಬ್ರೇಟ್ರಿ ಕಳಿಸಿದ್ರೆ ನಮಗೆ ಪ್ಯಾರಾಮೀಟರ್ಸು ಸಿಗುತ್ತೆ, ಏನಿದೆ ವಾಟ್ರಲ್ಲಿ. ಸೊ ಆ ಥರ. ಸೊ ಈಗ ಸ್ಟಾರ್ಟ್ ಮಾಡೋದು ಮತ್ತೆ ಎಷ್ಟರಲ್ಲಿದೆ ಸರ್? 34. ಓಕೆ, ಈಗ 30 ಮೀಟ್ರಲ್ಲಿದೆ ನಿಮಗೆ. ಅಂದರೆ ಫೀಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಯಿತು? ಇದೆ ಅಂದರೆ ಈ ಏರಿಯಾದಲ್ಲಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಬೋರ್ವೆಲಲ್ಲಿ ವೇರಿಯೇಷನ್ ಆಗುತ್ತೆ, ಮೇಲೇ ಇರ್ಬೋದು, ಇಲ್ಲ ಇನ್ನೂ ಡೆಪ್ತ್ ಹೋಗಿರ್ಬೋದು ಅದ್ರ ಮೇಲೆ. ಈಗ ಇದ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ನೀವು. ಈಗ ಇದು ಬೋರ್ವೆಲ್ಸ್ ಏನು ಡೀಟೇಲ್ಸ್ ಇದೆ, ನೀವು ಇಲ್ಲಿರೋ ಯಾರನ್ನಾದರೂ ಲೋಕಲ್ ಅವ್ರನ್ನ ಕೇಳಿಬಿಟ್ಟು ಅದನ್ನು ತಿಳ್ಕೊಬೇಕಾಗುತ್ತೆ. ಎಷ್ಟು ಡೆಪ್ತ್ ಹೋಗಿದೆ, ಇದು ಎಷ್ಟು HP ಮೋಟ್ರ್ ಇದೆ, ಆಮೇಲೆ ಎಷ್ಟು ಅವರ್ ಯೂಸ್ ಮಾಡ್ತಾ ಇದ್ದೀರಾ, ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಪರ್ಪಸ್ ಆಫ್ ಯೂಸಿಂಗ್ ಏನಕ್ಕೆ, ಡೊಮೆಸ್ಟಿಕ್ಕಾಗಿ ಯೂಸ್ ಮಾಡ್ತೀರಾ, ಇಲ್ಲ ಇರಿಗೇಷನ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಇಂಡಸ್ಟ್ರೀಸ್ ಯೂಸ್ ಮಾಡ್ತಾ ಇದ್ದೀರಾ, ಪರ್ಪಸ್ ತಿಳ್ಕೊಂಡು ಅದನ್ನು ನಾವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಷ್ಟೇ ಎಲಿಮೆಂಟ್ ಸರ್. ಇದು ಲೊಕೇಶನ್ ತೊಗೊಳ್ತಾರೆ.